ರಾಯಚೂರಲ್ಲಿ ಮಧ್ಯರಾತ್ರಿ ಜೆಸಿಬಿಗಳು ಘರ್ಜಿಸಿದ್ದಾವೆ. ಅನಧಿಕೃತವಾಗಿ ಶಿವನ ದೇವಸ್ಥಾನ ಅಂತ ಹೇಳಿ ಆ ದೇವಸ್ಥಾನವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ಮಧ್ಯರಾತ್ರಿ 1:30ಕ್ಕೆ ದೇಗುಲವನ್ನ ಧ್ವಂಸ ಮಾಡಿದ್ದಾರೆ. 300ಕ್ಕೂ ಅಧಿಕ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ದೇವಸ್ಥಾನದ ತೆರವು ಕಾರ್ಯ ಆಗಿದೆ. ರಾಯಚೂರು ನಗರದ ಸಂತೋಷ್ ನಗರದಲ್ಲಿ ನಡೆದಿರುವಂತಹ ಘಟನೆ ಸ್ಥಳೀಯರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಶಿಕ್ಷಣ ಇಲಾಖೆಯ ಜಾಗದಲ್ಲಿ ಅನಧಿಕೃತವಾಗಿ ಶಿವನ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇತ್ತು. ಡಿಸಿ ನಿತೀಶ್ ಕೆ ಅವರಿಂದ ದೇವಸ್ಥಾನ ತೆರವಿಗೆ ಆದೇಶವನ್ನ ನೀಡಲಾಯಿತು. ಈ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಸ್ಥಳೀಯರ ಮಾತನ್ನ ಲೆಕ್ಕಿಸದೆ ಗದರಿ ಕಳಿಸಿದ್ರು ಪೊಲೀಸರು. ಮಧ್ಯರಾತ್ರಿ ಕಾರ್ಯಾಚರಣೆಗೆ ಸ್ಥಳೀಯರು ಹೌಹಾರಿದ್ದಾರೆ. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗ ಅನ್ನೋ ಮಾಹಿತಿಯ ಮೇರೆಗೆ, ಆರೋಪದ ಮೇರೆಗೆ ಡಿಸಿ ನಿತೀಶ್ ಕೆ ಅವರು ಈ ದೇವಸ್ಥಾನದ ತೆರವು ಕಾರ್ಯಕ್ಕೆ ಆದೇಶವನ್ನ ಕೊಟ್ಟರು. ಇಲ್ಲಿ ಶಿವನ ದೇವಸ್ಥಾನ ಇದ್ದಿದ್ದು ಈಗ ಎಲ್ಲವೂ ನೆಲಸಮವಾಗಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ರಾತ್ರೋರಾತ್ರಿ ಈ ದೇವಸ್ಥಾನವನ್ನ ತೆರವುಗೊಳಿಸಿರೋದಕ್ಕೆ ಸೂಕ್ತ ಕಾರಣ ಏನು? ನೋಟಿಸ್ ಏನು ಕೊಟ್ಟಿರ್ಲಿಲ್ವಾ? ಏನಾಗಿತ್ತು ಆಕ್ಚುಲಿ? ಎಷ್ಟು ವರ್ಷದ ಹಿಂದಿನ ದೇವಸ್ಥಾನ ಇದು? ಸಭಾ, ಈ ದೇವಸ್ಥಾನ ಏನೋ ಮೊದ್ಲಿಂದನೂ ಇರುವಂತದ್ದಲ್ಲ. ಇದನ್ನ ಇತ್ತೀಚೆಗೆ 1-2 ವರ್ಷ ಆಗಿರ್ಬೋದು ಮೇ ಬಿ. ಈ ಒಂದು CS ಸೈಟ್ ಅಲ್ಲಿ, ಸರ್ಕಾರಿ ಜಾಗದಲ್ಲಿ CS ಸೈಟ್ ಇರುತ್ತಲ್ಲ, ಆ ಜಾಗದಲ್ಲಿ ಅನಧಿಕೃತ ವ್ಯಕ್ತಿಗಳಿಂದ ಒಂದು ದೇವಸ್ಥಾನ ನಿರ್ಮಾಣ ಆಗಿತ್ತು. ಶಿವನ ದೇವಸ್ಥಾನ ಮತ್ತೆ ಗಣೇಶ ಮತ್ತೆ ಇನ್ನಿತರ ಮೂರ್ತಿಗಳನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು. ರಾಯಚೂರು ನಗರದ ಸಂತೋಷ್ ಬಡಾವಣೆಯಲ್ಲಿ ಈ ಒಂದು CS ಸೈಟ್ ಇರುವಂತದ್ದು. ಆದ್ರೆ 2022ಕ್ಕೆ ಈ ಜಾಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪರ್ಚೇಸ್ ಮಾಡಿದ್ದಾರೆ. ಈ ಪರ್ಚೇಸ್ ಮಾಡಿರುವಂತ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆನೂ ಕಟ್ಟಬೇಕು ಅಂತೇಳಿ ಈಗ ಆಲ್ರೆಡಿ ತಯಾರಾಗಿರುವಂತದ್ದು. ಆದ್ರೆ ಸ್ಥಳೀಯರ ವಿರೋಧ ಯಾವ ರೀತಿಯಾಗಿದೆ ಅಂತಂದ್ರೆ, ಇಲ್ಲಿ ದೇವಸ್ಥಾನ ಇದ್ರೂ ನೀವು ಯಾವ ರೀತಿಯಾಗಿ ಶಾಲೆ ಕಟ್ತೀರಿ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ 2 ವರ್ಷದ ನಂತರ ಏನು ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ರಾಯಚೂರು ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುವಂತದ್ದು. ಕಂಪ್ಲೀಟ್ ಆಗಿ ರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೂ ಡೆಮಾಲಿಷನ್ ಕಾರ್ಯ ನಡೆದಿದೆ. ಸ್ಥಳೀಯರು ವಿರೋಧ ಮಾಡ್ತಾರೆ, ಮತ್ತೆ ಮಧ್ಯರಾತ್ರಿ ಬಂದು ನೀವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಏನಿದು ಅಂತೇಳಿ. ಯಾಕಂದ್ರೆ 300ಕ್ಕೆ ಹೆಚ್ಚು ಜನ ಪೊಲೀಸರು ಇರ್ತಾರೆ, JCBಗಳು ಇರ್ತವೆ, ಸಾಕಷ್ಟು ಜನ ಪೊಲೀಸರನ್ನ ಕರ್ಕೊಂಡ್ಬಂದು ಇಷ್ಟು ಬಂದೋಬಸ್ತಲ್ಲಿ ಯಾಕೆ ಮಾಡ್ತಾ ಇದ್ರಿ ನೀವು ರಾತ್ರಿ ಅಂತೇಳಿ ಸ್ಥಳೀಯರ ಪ್ರಶ್ನೆಯನ್ನ ಮಾಡಿದ್ರು ಸಹ, ಇದು ನಮ್ಗೆ ಬಂದಿರುವಂತ ಆರ್ಡರ್, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಜಿಲ್ಲಾಡಳಿತದ ಹತ್ರ ಕೇಳ್ರಿ ಅನ್ನುವಂತ ಒಂದು ಮಾಹಿತಿಯನ್ನ ತಾಕೀತನ ಸ್ಥಳೀಯರಿಗೆ ಪೊಲೀಸರು ಮಾಡ್ತಾರೆ. ತದನಂತರದಲ್ಲಿ ಸ್ಥಳೀಯರನ್ನು ಸಹ ಶಾಂತಿಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಸ್ಥಳೀಯರಿಗೂ ಗೊತ್ತಿತ್ತು ಇದು ಯಾವ ರೀತಿಯಾದ ಸೈಟು, ದೇವಸ್ಥಾನ ಯಾವಾಗ ಉದ್ಭವ ಆಯ್ತು, ನಾವು ಹೆಚ್ಚಿಗೆ ಮಾತಾಡಿದ್ರೆ ನಮಗೆ ಯಾವ ರೀತಿಯಾಗಿ ಆಕ್ಷನ್ ಆಗ್ತಿದೆ ಅನ್ನೋಂತ ಒಂದು ಕಾಮನ್ ಸೆನ್ಸ್ ಜನರಿಗೂ ಸಹ ಬರುತ್ತೆ. ಆವಾಗ ತಿಳಿಗೊಳಿಸಿದ ನಂತರ ಕಾರ್ಯಾಚರಣೆ ನಡೆಸ್ತಾರೆ. ದೇವಸ್ಥಾನವನ್ನ ಡೆಮಾಲಿಷ್ ಮಾಡಿ ತದನಂತರದಲ್ಲಿ ದೇವರ ವಿಗ್ರಹಗಳನ್ನು ಸಹ ಅಧಿಕಾರಿಗಳು ತಗೊಂಡು ಹೋಗ್ತಾರೆ. ಇದನ್ನು ರಾಯಚೂರು ನಗರಸಭೆ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಹಾಗೇನೆ ರಾಯಚೂರು ಸಹಾಯಕ ಆಯುಕ್ತ AC ಅವರು ಗಜಾನನ್ ಬಾಳೆ, ಈ 3 ಜನ ಡಿಪಾರ್ಟ್ಮೆಂಟ್ ಅವ್ರು ನಿಂತ್ಕೊಂಡು ಈ ಒಂದು ಡೆಮಾಲಿಷ್ ಕಾರ್ಯ ಮಾಡಿರುವಂತದ್ದು ರಾತ್ರಿ. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.